ಹಾಸನದಲ್ಲಿ ಸಂವಿಧಾನವು ಕೇವಲ ಕಾನೂನುಗಳ ಪುಸ್ತಕವಲ್ಲ, ಅದು ದೇಶದ ಪ್ರತಿಯೊಬ್ಬ ಪ್ರಜೆಯ ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಭರವಸೆಯಾಗಿದೆ. ಯುವಕರು ಸಂವಿಧಾನದ ಆಶಯಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಮಾನತೆಯ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದ ಅವರು, ದೇಶದ ಮೊದಲ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟ ಇಂದಿಗೂ ಪ್ರಸ್ತುತವಾಗಿದೆ. ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಇವರಿಬ್ಬರ ಕೊಡುಗೆ ಅಪಾರವಾಗಿದ್ದು, ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಹಕ್ಕು ಹಾಗೂ ಅವಕಾಶ ಕಲ್ಪಿಸಿದೆ. ತಾವು ಸಂಸದನಾಗಿ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿರುವುದರ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ರೂಪಿಸಿದ ಸಂವಿಧಾನದ ಶಕ್ತಿ ಇದೆ. ಹೀಗಾಗಿ ಯುವಜನತೆ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಯುವಜನತೆ ಶಿಕ್ಷಣದ ಜತೆಗೆ ಸಂವಿಧಾನ, ಸಮಾಜ ಸುಧಾರಕರ ಜೀವನ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಶಿಕ್ಷಣವೇ ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನವಾಗಿದ್ದು, ಸಮುದಾಯದ ಪ್ರತಿಯೊಬ್ಬರೂ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಮಾದಿಗ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿರುವ ಸಮುದಾಯ ಭವನ ನಿರ್ಮಾಣಕ್ಕೆ ಜಿಲ್ಲಾಡಳಿತದಿಂದ 10 ಗುಂಟೆ ಜಾಗ ದೊರೆತಿರುವುದು ಮಹತ್ವದ ಬೆಳವಣಿಗೆ. ಭವನ ನಿರ್ಮಾಣದ ಕಾಮಗಾರಿ ಆರಂಭವಾದ ಬಳಿಕ ಹಂತ ಹಂತವಾಗಿ 25 ಲಕ್ಷ ನೆರವು ನೀಡಲು ತಾವು ಸಿದ್ಧರಿರುವುದಾಗಿ ಅವರು ಘೋಷಿಸಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಅತ್ಯಗತ್ಯ. ಸಮುದಾಯದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲು ಕೇಂದ್ರ ಸ್ಥಾಪಿಸುವ ಚಿಂತನೆ ಸ್ವಾಗತಾರ್ಹ. ಇಂತಹ ಪ್ರಯತ್ನಗಳಿಂದ ಸರ್ಕಾರಿ ಉದ್ಯೋಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಕರಿಗೆ ಅವಕಾಶಗಳು ಹೆಚ್ಚಲಿವೆ ಎಂದು ಹೇಳಿದರು. ಸಮುದಾಯದ ಹಿರಿಯ ನಾಯಕ ಕೆ.ಎಚ್. ಮುನಿಯಪ್ಪ ಅವರು ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತೆ ತಮಗೆ ಸಲಹೆ ನೀಡಿದ್ದಾರೆ. ನಾನು ಯಾವ ಭಾಷಣದಲ್ಲಿ ಹೋಗಿಲ್ಲಿ ಯಾವುದಾಗ್ಲಿ ನಾನು ಮುಂದೆ ಕೇಳ್ಕೊಳ್ಳೋದು ಒಂದೇ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಏನು ಸಾಹೇಬರು ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನ ತಿಳ್ಕೊಳ್ಳುವಂಥದ್ದು ನಮ್ಗೆಲ್ಲರ ಜವಾಬ್ದಾರಿಯಾಗಿ ಇರ್ತದೆ. ಆ ಪವಿತ್ರವಾದಂತಹ ಗ್ರಂಥದಲ್ಲಿ ಎಲ್ಲಾದರೂ ಒಂದ್ರಿಂದ ಅದರಲ್ಲೂ ಒಂದಾದಂತಂದ್ರೆ ನಮ್ಮ ಸಂವಿಧಾನ. ಅದರಿಂದನೇ ನಾವು ನೀವು ನೆಮ್ಮದಿಯಾಗಿ ಸ್ವತಂತ್ರವಾಗಿ ನಾವು ಪ್ರಪಂಚದಲ್ಲಿ ಮುಕ್ತವಾಗಿರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಸಂವಿಧಾನ. ಇವತ್ತು ನಿಮ್ಗೆಲ್ಲ ಗೊತ್ತಿರುವಂಗೆ ನಮ್ಮ ಬಾಬು ಜಗಜೀವನ್ ಕ್ಷೇಮ ಸಂಘದಿಂದ ಇವತ್ತು ಏನು ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಂಡಿದ್ರಿ. ಇದಕ್ಕೆ ನಾನು ಕಾರ್ಯನಿಮಿತ್ತ ಒಂದು ಸಭೆ ಇತ್ತು, ನಮ್ಗೆ ಪಕ್ಷದ ಒಂದು ಸಭೆಯಿಂದ ಇವತ್ತು ಹೋಗ್ಬೇಕಾಗಿತ್ತು. ಆದ್ರೆ ವೀರಮ್ಮನವ್ರು ನಿನ್ನೆ ಕರೆ ಮಾಡಿ, ಇಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಬೇಕು, ನಾವೆಲ್ಲ ಹೋಗಿ ಒಂದು ಸಮಾಜದ ಪರವಾಗಿ ನಿಂತೀವಿ ಅಂತ ಒಂದು ಸಂದೇಶ ಹೇಳಿದ್ರು. ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತ ಒಂದು ಮನಸ್ಸು ಒಂದು ಅತ್ಯಂತ ಸಂತೋಷದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಯಾಕಂತೇಳಿದ್ರೆ ಸ್ವಲ್ಪ 2 ಬಾರಿ ಸಂಘದವರು ಬಂದು ಕಾರ್ಯಕ್ರಮ ಬರಲೇಬೇಕು ಅಂತ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ನಮ್ಮ ರಾಮಚಂದ್ರನ್ ಅವರೆಲ್ಲ ಸೇರಿ ಈ ಕಾರ್ಯಕ್ರಮ ಬರಲೇಬೇಕಂತ 2 ಬಾರಿ ಹೇಳಿದ್ರಿ. ಹಾಗಾಗಿ ಅತ್ಯಂತ ಸಂತೋಷದ ಈ ಕಾರ್ಯಕ್ರಮವನ್ನ ನಾನು ನೀವಿಷ್ಟು ಆತ್ಮೀಯದಿಂದ ನೀವು ಕಂಡಿದ್ದೀರಿ. ಅದಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ನಿಮ್ಗೆಲ್ಲ ಗೊತ್ತಿರುವಂಗೆ ಸುಮಾರು 10 ಗುಂಟೆಯ ನಮ್ಮ ಬಾಬು ಜಗಜೀವನ್ ರಾಮ್ ಸಾಹೇಬರ ಒಂದು ಭವನಕ್ಕೆ ನಾವು ಮೀಸಲಿಟ್ಟಿದ್ವಿ. ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ನಮ್ಮ ಕೆ. ರಾಜಣ್ಣ ಸರ್ ಅವರು, ಜೊತೆಗೆ ಆಗಿನ ನಮ್ಮ ಜಿಲ್ಲಾಧಿಕಾರಿಗಳಂತಹ ಶ್ರೀಮತಿ ಸತ್ಯಭಾಮ ಅವರು, ಅವ್ರನ್ನ ನಾವು ಇದನ್ನ ನೆನ್ಕೊಬೇಕಾಗ್ತದೆ. ಯಾಕಂದ್ರೆ ಅವರು ಇವತ್ತು ನಾವು ಏನಾದ್ರು 10 ಗುಂಟೆ ನಮ್ಮ ಸಮಾಜಕ್ಕೆ ಇವತ್ತು ಒಂದು ಭವನಿಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವರ ಕಾರಣಕರ್ತರಾಗ್ತಾರೆ. ಇವತ್ತು ನಿಮ್ಗೆಲ್ಲ ಈಗ ಏನು ಭವನವನ್ನ ಶುರು ಮಾಡ್ತೀವಿ, ಸರ್ಕಾರದಿಂದ ಅಗತ್ಯವಾದಂತಹ ಏನೇನು ಅನುದಾನ ಬೇಕು ಅಂತ ಮಾಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ನನ್ನ ಏನು ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ ಬರ್ತದೆ ಅದನ್ನು ಸಹ ಪ್ರಪ್ರಥಮವಾಗಿ ಒಂದು 2-3 ಹಂತದಲ್ಲಿ ಸುಮಾರು ಒಂದು 20-25 ಲಕ್ಷವನ್ನು ಹಾಕುವಂತ ಕೆಲಸವನ್ನು ಸುಂದರವಾದಂತಹ ಒಂದು ಭವನ ನಮ್ಮ ಹಾಸನದಲ್ಲಿ, ನಮ್ಮ ನಗರದಲ್ಲಿ ಆಗ್ಬೇಕು. ಯಾಕಂತಂದ್ರೆ ಸಮಾಜದ ಎಲ್ಲರಿಗೂ ಒಂದೊಂದಾದಂತಹ ಭವನಗಳು ಇದಾವೆ. ಹಾಗಾಗಿ ಎಲ್ಲೋ ನಮಗೂ ಒಂದು ಬೇಜಾರಿತ್ತು, ನಮ್ಮ ಹಾಸನದಲ್ಲಿ ನಮ್ಮ ಬಾಬು ಜಗಜೀವನ್ ರಾಮ್ ಸಾಹೇಬ್ರ ಒಂದು ಭವನ ಇಲ್ಲ ಅಂತ. ಹಾಗೆ ನೀವೆಲ್ಲ ಇವತ್ತು ನಮ್ದವ್ರು ಸೇರಿ ಮಾಡಿದ್ರಿ, ಅದಕ್ಕೆ ನಾವೆಲ್ಲ ನಿಮ್ಗೆ ಸಹಕಾರ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಬೇಡ ಅಂತ ಹೇಳ್ತಾ ಇವತ್ತು ಮುಖ್ಯವಾಗಿ ನೀವು ಪ್ರತಿಭಾ ಪುರಸ್ಕಾರವನ್ನ ಹಿಡಿದಿದ್ರಿ. ಪ್ರತಿಭಾ ಪುರಸ್ಕಾರ ಮಾಡಿರೋದು ಯಾರಿಗೆ? ಅತ್ಯಂತ ಅಂಕ ತಗೊಂಡಿರುವಂತಹ ಮಕ್ಕಳುಗಳಿಗೆ. ಇವತ್ತು ಶಿಕ್ಷಣದಿಂದನೇ ಏನಾದ್ರೂ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು, ಶಿಕ್ಷಣದಿಂದ ಒಂದು ಗುರಿ ಮುಟ್ಬೋದು ಅಂತ ಕಾರಣಕರ್ತ ಹೇಳಿದ್ರೆ ಡಾಕ್ಟರ್ ಬಿ.ಆರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮತ್ತೆ ಜಗಜೀವನ್ ರಾಮ್ ಸಾಹೇಬರು. ಹಾಗಾಗಿ ಅವರೇ ಒಂದು ನಮಗೆ ಪ್ರತ್ಯಕ್ಷದರ್ಶಿ. ಯಾಕಂತೇಳಿದ್ರೆ ಶಿಕ್ಷಣದಿಂದ ಒಬ್ಬ ಬಡ ಕುಟುಂಬದಿಂದ ಬಂದು ಶಿಕ್ಷಣದಿಂದ ನಾವು ಏನ್ ಬೇಕಿದ್ರು ಸಾಧಿಸ್ಬೋದು ಅಂತ ಸಮಾಜಕ್ಕೆ ಒಂದು
ಒಂದು ಸಾರಿದಂತಹ ಮಹಾನ್ ವ್ಯಕ್ತಿಗಳು ಇವರು. ಇವರ ಆದರ್ಶದಲ್ಲಿ ನಾವೆಲ್ಲ ಪಾಲ್ಗೊಂಡ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತು ಒಳ ಮೀಸಲಾತಿಯಲ್ಲಿ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಆಗಿನ ಮುಖ್ಯಮಂತ್ರಿಗಳಾದಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಗರು ಹಾಗೂ ಅತ್ಯಂತ ಈ ಹೋರಾಟಕ್ಕೆ ಅತ್ಯಂತ ಒಂದು ಬಲವನ್ನ ಕೊಟ್ಟಂತವರು ನಮ್ಮ KH ಮುನಿಯಪ್ಪ ಸಾಹೇಬರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ನಾನು ಸದನದಲ್ಲಿದ್ದೆ ಅನ್ಕೊಂಡೆ, ಅಂದ್ಕೊಂಡಿದ್ದೆ ಅವಾಗ ಒಂದ್ಸಲಿ KH ಮುನಿಯಪ್ಪ ಉಳ್ಳವನಿದ್ದಾನೆ, ಯಾರು ಇವತ್ತು ಸರ್ಕಾರದಲ್ಲಿ ಕೆಲಸವನ್ನು ಪಡೆದಿದ್ದಾರೆ ಅಥವಾ ವೃತ್ತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಅವ್ರ ಜವಾಬ್ದಾರಿ ಇರುತ್ತೆ. ಪ್ರತಿ ಗ್ರಾಮದಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇನೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಒಂದ್ 130 ಹಳ್ಳಿ ಇದೆ. ಆ 130 ಹಳ್ಳಿಲಿ ಸಮಾಜ ಒಂದ್ 30 ಹಳ್ಳಿಲಿದೆ. 30 ಜನ ಅಧಿಕಾರಿ ವರ್ಗ ಇದ್ದಾರೆ ಅಥವಾ ಆರ್ಥಿಕವಾಗಿ ಸದೃಢವಾಗಿರೋಂಥವ್ರು ಇದ್ದಾರೆ. ಒಬ್ಬೊಬ್ರು ಒಂದೊಂದು ಗ್ರಾಮನ ನೀವು ದತ್ತು ಪಡ್ಕೊಳ್ಳಿ 10 ವರ್ಷಗಳ ಕಾಲಕ್ಕೆ. ನೀವು ಮಾಡಬೇಕಾಗಿರೋದೇನು ಇಲ್ಲ, ಆ ಗ್ರಾಮದಿಂದ ಪ್ರತಿಭೆ ಇರುವಂತ ಒಬ್ಬ ಸಮಾಜದ ವ್ಯಕ್ತಿಯನ್ನ ಜೋಡಣೆಯನ್ನ ಮಾಡಿ ಅವನಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿ ಅವನು ಸರ್ಕಾರಿ ನೌಕರನಾಗ್ಬೇಕು, ಒಬ್ಬ ಸಾಫ್ಟ್ವೇರ್ ಆಗ್ಬೇಕು, ಅಥವಾ ಹಾಸನ ನಗರದಲ್ಲಿ ಬಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಯಾವುದೇ ವೃತ್ತಿ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಅವನಿಗೆ ಶಕ್ತಿ ತುಂಬಾ ಕೆಲಸ ಮಾಡಿದ್ರೆ ಅವನಿಗೆ ನೀವು ಸಹಾಯ ಮಾಡ್ಬೇಕಾದ್ರೆ ಹೇಳ್ಬೇಕು, ನೀನು ತಿಂಗಳಿಗೆ 1 ಲಕ್ಷ ದುಡಿದ್ಮೇಲೆ 25,000 ನಿನ್ನ ಗ್ರಾಮದ ಬೇರೆ ಒಬ್ಬ ವಿದ್ಯಾರ್ಥಿ ಅಥವಾ ಸಮಾಜದ ಒಬ್ಬ ವ್ಯಕ್ತಿಗೆ ನೀನು ಆ ಹಣವನ್ನು ವಿನಿಯೋಗ ಮಾಡಬೇಕು ಅಂತ. ಈ ರೀತಿಯಾಗಿ ಒಂದು ಕ್ರಾಂತಿ ಮಾಡ್ಬೇಕು ಹೊರತು ಸರ್ಕಾರದ ಹಣದಿಂದ ಇಡೀ ಸಮಾಜವನ್ನ ಕಟ್ಟುವಂತ ಕಲ್ಪನೆ ಯಾವುದೇ ಕಾರಣಕ್ಕೂ ಬರುವಂತ 15-20 ವರ್ಷದಲ್ಲಿ ಆಗಲ್ಲ. ಯಾಕಂದ್ರೆ ನಮ್ಮ ದೇಶ 140-150 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ದೇಶ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕು, ಅನೇಕ ಸರ್ಕಾರಿ ನೌಕರರು ಇರ್ತಾರೆ, ಅವ್ರಿಗೆ ಸಂಬಳ ಕೊಡುವಂತದ ಪರಿಸ್ಥಿತಿ ಇರುತ್ತೆ. ಅದೆಲ್ಲದರ ನಡುವೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಒಬ್ಬೊಬ್ರಿಗೆ ಸಹಾಯ ಮಾಡುವಂತದ್ದು ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇದೆ, ಕೇಂದ್ರದಲ್ಲಿ ಬಿಜೆಪಿ ಇದೆ, ಯಾರು ಕೂಡ ನಮ್ಮನೆ ಬಾಗಿಲಿಗೆ ಬಂದು ನಿನಗೆ ದುಡ್ಡು ತಗೊಳಪ್ಪ 5 ಲಕ್ಷ 10 ಲಕ್ಷ ಅಂತ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಯಾವುದೇ ಸರ್ಕಾರಗಳಲ್ಲೂ. ಆದ್ರೆ ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನ ಯಾವ ರೀತಿಯಾಗಿ ಸಾಕ್ಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಾಡಿ. ಇವತ್ತು ಬೆಳಿಗ್ಗೆ ಅಧ್ಯಕ್ಷರು ಕಾರ್ಯಕ್ರಮ ಇವತ್ತಿದ್ರು ಕೂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಸವರಾಜಣ್ಣ ಮತ್ತು ಸೋಮಶೇಖರ್ ನನ್ನ ಸಹೋದರ ಬೆಂಗಳೂರಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತ ಒಬ್ಬ ವ್ಯಕ್ತಿ. PSC ಆಗ್ಬೋದು, UPSC ಆಗ್ಬೋದು, ಯಾವುದೇ ಎಕ್ಸಾಮಿನೇಷನ್ ಆಗುವಂತ ಸಂದರ್ಭದಲ್ಲಿ ಅವ್ರಿಗೆ ಉತ್ತಮವಾದ